ಭಾರತ ಚುನಾವಣಾ ಆಯೋಗ ಆರ್ಟಿಕಲ್ 324 ಹೇಳ್ತೈತಿ. ಇದು ಎಷ್ಟು ಮಂದಿ ಇದು ಇದರ ಕಂಪೋಸಿಷನ್ ಏನಂದ್ರೆ ಇದ್ರಾಗ ಒಬ್ಬ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರ, ಚೀಫ್ ಎಲೆಕ್ಷನ್ ಕಮಿಷನರ್ ಒಬ್ರು ಇರ್ತಾರ ಮತ್ತು ಇಬ್ಬರು ಜನ ಅದರ್ ಎಲೆಕ್ಷನ್ ಕಮಿಷನರ್ಸ್, ಒಬ್ರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ರು ಇತರೆ ಚುನಾವಣಾ ಆಯುಕ್ತರು ಇರ್ತಾರೆ. ಇವರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಯವರು ಮುಖ್ಯ ಚುನಾವಣಾ ಆಯುಕ್ತರು ನೇಮಕ ಮಾಡ್ತಾರೆ. ಸಲಹೆ ಯಾರು ತಗೋಬೇಕು? ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ಸಲಹೆ ಕೊಡ್ಬೇಕು. ಏನು ಅಪಾಯಿಂಟ್ಮೆಂಟ್ ರಾಷ್ಟ್ರಪತಿ ಮಾಡ್ಬೇಕಾದ್ರು ಕೂಡ ಅದು ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಅವರು ಅಪಾಯಿಂಟ್ ಮಾಡ್ತಾರೆ. ಮುಖ್ಯ ಚುನಾವಣಾ ಆಯುಕ್ತರನ್ನ ಅಪಾಯಿಂಟ್ ಮಾಡಿದ್ಮೇಲೆ ಉಳಿದ ನ್ಯಾಯಮೂರ್ತಿಗಳನ್ನ ಅಪಾಯಿಂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಚೀಫ್ ಎಲೆಕ್ಷನ್ ಕಮಿಷನರ್ ಕೂಡ ಅವ್ರ ಸ್ವಲ್ಪ ಸಲಹೆ ತಗೋಬೇಕಾಗ್ತದೆ. ಇನ್ನ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿ 6 ವರ್ಷ ಅಥವಾ 65 ವರ್ಷ. ಯಾವ್ದು ಜಲ್ದಿ ಆಗತ್ತದು? ಎಕ್ಸಾಂಪಲ್ 63 ವರ್ಷಕ್ಕ ಚುನಾವಣಾ ಆಯುಕ್ತರಾದ 6 ವರ್ಷ ಇರಂಗಿಲ್ಲ ಅವ್ರಿಗೆ. ಯಾಕಂದ್ರೆ ಲಾಸ್ಟ್ ಎಷ್ಟದ 65 ವರ್ಷ ಅವ್ರದ್ದು ನಿವೃತ್ತಿ. ಅಕಸ್ಮಾತ್ 50 ವರ್ಷಕ್ಕೆ ಅವರು ಚುನಾವಣಾ ಆಯುಕ್ತರಾದಂದ್ರ 56 ವರ್ಷಕ್ಕೆ ಅವ್ರು ಮುಗಿತೈತಿ. ಯಾವ್ದ್ 65 ಮೊದಲು ಬಂದ್ರ ಅದು 65 ಹಿಡಿಬೇಕ. 65 ಮುಂಚೆನೆ ಐತಂದ್ರ 6 ವರ್ಷ ಹಿಡಿಬೇಕು. 6 ವರ್ಷ ಇಲ್ಲವೇ 65 ವರ್ಷ. ಇನ್ನ ಚುನಾವಣಾ ಆಯುಕ್ತರ ನೇಮಕ ಮಾಡ್ಬೇಕಂದ್ರ ಇಲ್ಲಿ 3 ಜನ ಇರ್ತಾರೆ. 3 ಜನ ಯಾರಂದ್ರ ಪ್ರಧಾನಮಂತ್ರಿ ಬಿಡ್ತಾರ, ಮತ್ತ ಅವರು ಇನ್ನೊಬ್ರು ಮಂತ್ರಿನ ಅಪಾಯಿಂಟ್ ಮಾಡ್ತಾರ, ಅದ್ರ ಸಲುವಾಗಿ ಕ್ಯಾಬಿನೆಟ್ ಮಂತ್ರಿ. ಇನ್ನು 3ನೇದು ಅಪೋಸಿಷನ್ ಲೀಡರ್ ಇರ್ತಾರ. ಸರ್, ಚುನಾವಣಾ ಆಯುಕ್ತರನ್ನ ಅಪಾಯಿಂಟ್ ಮಾಡ್ಬೇಕಾದ್ರೆ ಅಪೋಸಿಷನ್ ಲೀಡರ್ನು ಯಾಕೆ ತಗೋಬೇಕು? ಮೋದಿ ಅವರು, ರಾಹುಲ್ ಗಾಂಧಿ ಇಡ್ತಾರೆ. ಯಾಕಂದ್ರ ಇವರು ಚುನಾವಣಾ ಆಯುಕ್ತರನ್ನ ತಮ್ಮ ಕ್ಯಾಂಡಿಡೇಟ್ ಅನ್ನು ಹಾಕಿ ತಮಗ್ ಬೇಕಾದ ಹಂಗ ಬ್ಯಾಲೆಟ್ ಪೇಪರ್ಸ್ ಅನ್ನ ಚೇಂಜ್ ಮಾಡಿ ವೋಟಿಂಗ್ ಮಷೀನ್ ಅದು ಇದು ಅಂತ ಸಾಕಷ್ಟು ನೋಡ್ತೀವಿ ನಾವು. ಇದರಲ್ಲಿ ಕೂಡ ಪಾರದರ್ಶಕತೆ ಇರ್ಲಿ ಅಂತ ತಿಳ್ಕೊಂಡು ಅಪೋಸಿಷನ್ ಲೀಡರ್ ಕೂಡ ಅದ್ರಾಗ ಇರ್ತಾರೆ. ನಾವ್ಮೇಲೆ ಈ ವ್ಯಕ್ತಿ ಹಂಗ ಅಂತ ಹೇಳೋಸ್ಕೊತಿಲ್ಲ. ಯಾಕಂದ್ರೆ ಅದ್ರಾಗ ಅಪೋಸಿಷನ್ ಲೀಡರ್ ಕೂಡ ಆ ಒಂದು ಚುನಾವಣಾ ಆಯುಕ್ತರ ನೇಮಕದಲ್ಲಿ ಅವರು ಕೂಡ ಒಂದು ಆ ಕಮಿಟಿಯಾಗ ಇರ್ತಾರೆ. ಇನ್ನ ಚುನಾವಣಾ ಆಯುಕ್ತರನ್ನ ತೆಗಿಬೇಕಂದ್ರ ಅದ ಸುಪ್ರೀಂ ಕೋರ್ಟ್ ಏನ ಜಡ್ಜ್ ಅನ್ನು ತೆಗಿತಾರಲ್ಲ, ಅದೇ ರೀತಿ ಚುನಾವಣಾ ಆಯುಕ್ತರನ್ನು ಕೂಡ ತೆಗಿಬೇಕು. ಅಂದ್ರ 2/3 ಮೆಜಾರಿಟಿ, ಲೋಕಸಭಾದಲ್ಲಿ 2/3 ಮೆಜಾರಿಟಿ, ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ, ವಿಶೇಷ ಬಹುಮತ ಮುಖಾಂತರ ಅವ್ರನ್ನ ತೆಗಿಬೇಕು. ಅದರ ಅರ್ಥ ಬಹಳ ಕಷ್ಟದಾಯಕ ತೆಗೆಯುವಂಥದ್ದು.